ಹಾಯ್ ಹಲೋ, ನೀವು ನೋಡ್ತಿದ್ರ ಲಾಗಿನ್ ಮಾದೇವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತನೇ ವಿಷಯ ಏನಂದರೆ, ಮಳೆ ನೋಡ್ತಾ ಇದ್ದೀರಾ, ನನ್ನ ಕೆಳಗಡೆ ಭೂಮಿ ಹೇಗೆ ನೋಡ್ತಾ ಇದ್ರೆ ಎಷ್ಟು ತ್ಯಾವ ಆಗಿದೆ. ಯಾಕಂದರೆ ಮಳೆ ಒಯ್ದಿರೋದ್ರಿಂದ ಈ ರೀತಿ ತ್ಯಾವ ಆಗಿದೆ. ನೋಡ್ತಾ ಇದ್ದೀರಾ, ಮಳೆ ಒಂದು 5-6 ತಿಂಗಳಿಂದ ಮಳೆ ಒಯ್ದಿರಲಿಲ್ಲ. ಭೂಮಿ ಅಂತೂ ಬಿಸಿಲು ಹೊಡೆದು ಕಾದಿ ರಾತ್ರಿ ಹೊತ್ತಿನಲ್ಲಿ ಮನೆ ಒಳಗಡೆ ಮಲಗಕ್ಕೆ ಆಯ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನ ಒಂದು 15 ದಿವಸದಿಂದ ಮಳೆ 2 ದಿವಸ ಆದಮೇಲೆ 3 ದಿವಸ ಆದಮೇಲೆ ಇಲ್ಲ ದಿನ ಮಳೆ ಬೀಳ್ತಾ ಇರೋದ್ರಿಂದ ಎಷ್ಟು ತಂಪಾಗಿದೆ. ಆದರೂ ಕೂಡ ಇನ್ನು ಭೂಮಿ ಕಾದಿರುವ ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ. ಇವತ್ತು ನಾವು ಈ ಒಂದು ಸುಂದರವಾದ ಮಳೆ ಬಿದ್ದಿರುವಂತಹ ಈ ಒಂದು ನೆಲದಲ್ಲಿ ನಿಂತುಕೊಂಡು ಸನ್ ಸೆಟ್ ಆಗ್ತಾ ಇದೆ. ಆದರೆ ನಾವಿಲ್ಲಿ ಒಂದು ವಾತಾವರಣನ ನೋಡ್ತಾ ಇದ್ದೀರಾ. ನೋಡಿ, ಎಲ್ಲಿ ನೋಡಿ, ಇಲ್ಲಿ ನೋಡಿ, ಮರ ಗಿಡ ಎಲ್ಲ ಹಚ್ಚ ಹಸಿರಿಂದ ಕೂಡಿದೆ. ಯಾವ ರೀತಿ ಇದೆ ಅಂತ ಒಮ್ಮೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು, ಬಸ್ಗಳು, ಲಾರಿಗಳು, ವಾಹನಗಳು ಚಲಿಸ್ತವೆ. ಇಲ್ಲಿ ನೋಡ್ಬೋದು ರಾಗಿ ಗದ್ದೆ, ರಾಗಿ ಪೈರು ಹಾಕವ್ರೆ, ರಾಗಿ ಬೆಳೆದಿದೆ. ಅಲ್ಲಿ ನೋಡ್ಬೋದು ಭತ್ತ, ರಾಗಿ, ಬೇಕಾದಷ್ಟು ಬೇಡದಷ್ಟು ಬೆಳೆಗಳು ಇಲ್ಲಿ ಬೆಳೀತಾವ್ರೆ. ಇಲ್ಲಿ ನೋಡ್ಬೋದು ಹರ್ಕುಲಸ್ ಮರ ಇದು. ಇಲ್ಲಿ ನೋಡಿ, ನನ್ನ ಸುತ್ತಮುತ್ತ ನೋಡ್ತಾ ಇರೋದು ಎಷ್ಟು ಹಚ್ಚ ಹಸಿರಿಂದ ಕೂಡಿರುವಂತಹ ಈ ಒಂದು ಜಾಗದಲ್ಲಿ ನಾವು ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಎಷ್ಟು ಸುಂದರವಾದ ಎಕ್ಕದ ಗಿಡ ನೋಡಿ, ಎಕ್ಕದ ಹೂವು ನೋಡಿ ಯಾವ ರೀತಿ ಬಿಟ್ಟಿದೆ. ಈ ಒಣಗಿರೋ ಎಕ್ಕದ ಗಿಡ ನೋಡಿ ಎಷ್ಟು ಚೆಂದಾಗಿ ಸುಂದರವಾಗಿ ಇರುವಂತಹ ಈ ಒಂದು ಪ್ರಕೃತಿ. ಈ ಒಂದು ಪ್ರಕೃತಿನಲ್ಲಿ ಇದು ಬಿಟ್ರೆ ನಮಗೆ ಏನು ಬೇಡ. ಪ್ರಕೃತಿ ಒಳಗಡೆನೆ ಇಲ್ಲೇ ಜೀವನ ನಡೆಸೋಣ ಅನಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಜನ ಇಷ್ಟು ಪ್ರಕೃತಿನ ನಾಶ ಮಾಡಿ ಬಿಲ್ಡಿಂಗ್ಗಳು ಇದು ಬೇಕಾದ ಬೇಡದ್ದು ಎಲ್ಲ ಮಾಡ್ತಾವ್ರೆ.